ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಅಡ್ವಾನ್ಸ್ಡ್ ಆಕಾಶ್ ವೆಪನ್ ಸಿಸ್ಟಮ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿ ನಡೆದ ಒಂದು ತುಂಬ ದೊಡ್ಡ ಮೈಲುಗಲ್ಲಿನ ಬಗ್ಗೆ. ಭಾರತದ ಸರ್ಕಾರಿ ರಕ್ಷಣಾ ಕಂಪನಿಯಾದ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅಂದರೆ BDL ಇವರು ಒಂದು ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ. ಅಡ್ವಾನ್ಸ್ಡ್ ಆಕಾಶ್ ವೆಪನ್ ಸಿಸ್ಟಮ್ನ ಫಸ್ಟ್ ಆಫ್ ಪ್ರೊಡಕ್ಷನ್ ಮಾಡೆಲ್ ಅಂದರೆ FOPM ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಈಗ ನಿಮಗೆ ಒಂದು ಪ್ರಶ್ನೆ ಬರಬಹುದು, ಈ FOPM ಅಂದರೆ ಏನು ಅಂತ, ಮತ್ತು ಇದ್ಯಾಕೆ ಇಷ್ಟು ಮುಖ್ಯ? ನೋಡಿ, ಯಾವುದೇ ಶಸ್ತ್ರಾಸ್ತ್ರವನ್ನು ಮೊದಲು ಕೈಯಿಂದ ಅಥವಾ ತಾತ್ಕಾಲಿಕ ಉಪಕರಣಗಳಿಂದ ತಯಾರಿಸುತ್ತಾರೆ. ಅದಲು ಮೊದಲ ಪ್ರೋಟೋಟೈಪ್ ಆದರೆ FOPM ಅನ್ನು ಫ್ಯಾಕ್ಟರಿಯಲ್ಲಿ ಅಸಲಿ ಶಾಶ್ವತ ಉಪಕರಣಗಳಿಂದ ನಿಜವಾದ ಕೈಗಾರಿಕಾ ವಿಧಾನದಲ್ಲಿ ತಯಾರಿಸಲಾಗುತ್ತದೆ. ಇದರ ಅರ್ಥ ಏನು ಗೊತ್ತಾ? ಫ್ಯಾಕ್ಟರಿ ಈಗ ಸಂಪೂರ್ಣ ಸಿದ್ಧ. ಒಂದೇ ಗುಣಮಟ್ಟದಲ್ಲಿ ನಿರಂತರವಾಗಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲು. ಇದು ಕೇವಲ ಒಂದು ಯಂತ್ರ ತಯಾರಾದ ಸುದ್ದಿ ಅಲ್ಲ, ಇದು ಸೀರಿಯಲ್ ಮಾಸ್ ಪ್ರೊಡಕ್ಷನ್ಗೆ ಹಸಿರು ಸಂಕೇತವಾಗಿದೆ. ಈಗ ಮಾತನಾಡೋಣ, ಈ ಅಡ್ವಾನ್ಸ್ಡ್ ಆಕಾಶ್ ಹಳೆಯ ಆಕಾಶ್ಗಿಂತ ಹೇಗೆ ಭಿನ್ನವಾಗಿದೆ. DRDO ವಿನ್ಯಾಸ ಮಾಡಿದ ಮೂಲ ಆಕಾಶ್ ಮಿಸೈಲ್ ಈಗಾಗಲೇ ನಮ್ಮ ಸೇನೆಯಲ್ಲಿ ಸಾಬೀತಾದ ವ್ಯವಸ್ಥೆಯಾಗಿದೆ. ಆದರೆ ಅಡ್ವಾನ್ಸ್ಡ್ ಆಕಾಶ್ ಇದಕ್ಕೆ ಸೇರಿಸಿದ್ದಾರೆ ಆಧುನಿಕ ಎಲೆಕ್ಟ್ರಾನಿಕ್ಸ್, ಸುಧಾರಿತ ಸಬ್ಸಿಸ್ಟಮ್ಗಳು ಮತ್ತು ತುಂಬ ನಿಖರವಾದ ಟಾರ್ಗೆಟ್ ಟ್ರ್ಯಾಕಿಂಗ್ ತಂತ್ರಜ್ಞಾನ. ಇದರಿಂದ ಇದು ಈಗ ಶಕ್ತಿಶಾಲಿ ಫೈಟರ್ ಜೆಟ್ಗಳನ್ನು, ಕ್ರೂಸ್ ಮಿಸೈಲ್ಗಳನ್ನು ಮತ್ತು ಡ್ರೋನ್ಗಳನ್ನು ಸಹ ನಿಖರವಾಗಿ ಹೊಡೆದುರುಳಿಸಬಲ್ಲದು. ಇತ್ತೀಚಿನ ಪರೀಕ್ಷೆಗಳಲ್ಲಿ ಈ ಸಿಸ್ಟಮ್ ಅದ್ಭುತ ನಿಖರತೆಯನ್ನು ತೋರಿಸಿದೆ, ಬೇರೆ ಬೇರೆ ರೀತಿಯ ವಾಯು ಬೆದರಿಕೆಗಳ ವಿರುದ್ಧ. ಅಂದರೆ ಫ್ಯಾಕ್ಟರಿಯಿಂದ ಹೊರಬಿದ್ದ ಯೂನಿಟ್ ಕೂಡ ಪ್ರೋಟೋಟೈಪ್ನಷ್ಟೇ ಕ್ಷಮತೆಯನ್ನು ಹೊಂದಿದೆ ಎಂದು ಖಚಿತವಾಗಿದೆ. ರಕ್ಷಣಾ ತಜ್ಞರ ಪ್ರಕಾರ ಈ ಅಡ್ವಾನ್ಸ್ಡ್ ಆಕಾಶ್ ಸಿಸ್ಟಮ್ ಭಾರತದ S-400 ದೀರ್ಘ ಶ್ರೇಣಿ ವ್ಯವಸ್ಥೆಯ ಜೊತೆ ಸೇರಿ ಕೆಲಸ ಮಾಡುತ್ತದೆ. ಇದರಿಂದ ಭಾರತದ ಮಲ್ಟಿ ಲೇಯರ್ ಏರ್ ಡಿಫೆನ್ಸ್ ನೆಟ್ವರ್ಕ್ ಇನ್ನಷ್ಟು ಗಟ್ಟಿಯಾಗಲಿದೆ. ಅಂದರೆ ಒಂದು ಮಿಸೈಲ್ ತಪ್ಪಿಸಿಕೊಂಡರೂ ಇನ್ನೊಂದು ಪದರ ಅದನ್ನು ತಡೆಯುತ್ತದೆ. ಇನ್ನು BDL ಬಗ್ಗೆ ಮಾತನಾಡೋಣ ಬನ್ನಿ. BDL ಕೇವಲ ಮಿಸೈಲ್ ಮಾತ್ರ ತಯಾರಿಸುವುದಿಲ್ಲ, ಅವರು ಇಡೀ ಆಕಾಶ್ ನೆಟ್ವರ್ಕ್ಗೆ ಬೇಕಾದ ಮಿಸೈಲ್ಗಳು, ರೆಡಾರ್ ಸೀಕರ್ಗಳು, ಲಾಂಚ್ ವೆಹಿಕಲ್ಗಳು ಮತ್ತು ಪರೀಕ್ಷಾ ಉಪಕರಣಗಳನ್ನು ಕೂಡ ತಯಾರಿಸುತ್ತಾರೆ. ಮುಂದಿನ ನಿರ್ವಹಣೆ, ದುರಸ್ತಿ ಮತ್ತು ಅಪ್ಗ್ರೇಡ್ಗಳ ಜವಾಬ್ದಾರಿ ಕೂಡ ಅವರದ್ದೇ ಆಗಿರುತ್ತದೆ. ಮತ್ತು ಬೆಳೆಯುತ್ತಿರುವ ಬೇಡಿಕೆಯನ್ನು ಪೂರೈಸಲು BDL 2 ಹೊಸ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸುತ್ತಿದೆ. ತೆಲಂಗಾಣದ ಇಬ್ರಾಹಿಂ ಪಟ್ಟಣ ಮತ್ತು ಉತ್ತರ ಪ್ರದೇಶದ ಝಾನ್ಸಿ. ಇದು ಭಾರತದ ಆತ್ಮನಿರ್ಭರ ರಕ್ಷಣಾ ಉದ್ಯಮಕ್ಕೆ ಮತ್ತಷ್ಟು ಬಲ ತಂದುಕೊಡುತ್ತದೆ. ಒಟ್ಟಾರೆ ಹೇಳಬೇಕೆಂದರೆ FOPM ಯಶಸ್ವಿಯಾದ ಮೇಲೆ ಭಾರತೀಯ ಸೇನೆ ಮತ್ತು ವಾಯುಪಡೆಗೆ ಅಡ್ವಾನ್ಸ್ಡ್ ಆಕಾಶ್ ಸಿಸ್ಟಮ್ಗಳ ಡೆಲಿವರಿ ಶೀಘ್ರದಲ್ಲೇ ಆರಂಭವಾಗಲಿದೆ. ಇದು ಭಾರತದ ಮೇಕ್ ಇನ್ ಇಂಡಿಯಾ ರಕ್ಷಣಾ ಕ್ಷೇತ್ರದಲ್ಲಿ ಒಂದು ಹೆಮ್ಮೆಯ ಕ್ಷಣ ಮತ್ತು ನಮ್ಮ DRDO, BDL ಮತ್ತು ಇಡೀ ತಂಡಕ್ಕೆ ಅಭಿನಂದನೆಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ
ಭಾರತ ಮಾತೆಗೆ ಜೈ. ಧನ್ಯವಾದಗಳು.